ಎಲ್ಲ ಬುಕ್ಕುಗಳನ್ನು ನಾನು ಬರಿತಾ ಇದ್ದೀನಿ. ಪೆನ್ಗಳು, ಕಾಪಿ, ನೋಡ್ರಿ ಅಷ್ಟೆಲ್ಲ ಬಿದ್ದಾವ. ನೋಟ್ಸ್ಗಳು ಕಂಪ್ಲೀಟ್ ಮಾಡಬೇಕಲ್ಲ. ಸ್ಕೂಲ್ ಟೈಮಿನಾಗ ಇನ್ನೊಂದು ಸ್ವಲ್ಪ ಕಲ್ತಿದ್ದೇವೆ ಅಂದ್ರೆ ಇನ್ನೂ ಮುಂದೆ ದೊಡ್ಡ ಜಾಬ್ ಮಾಡ್ಬೋದಿತ್ತು. ಆ ಟೈಮಿನಾಗ ಬುದ್ಧಿ ಇರಲಿಲ್ಲ. ಉಡಾಳ ಬುದ್ಧಿ ಅಲ್ವಾ, ಕಲಿಲಿಲ್ಲ. ಆದರೆ ನಮ್ಮ ಹಣೆಬರಹಕ್ಕೆ ಏನೋ ಇದೇ ಒಂದು ನೌಕರಿ ಸಿಕ್ಕಿದೆ. ಅದಕ್ಕೋಸ್ಕರ ಇದೇ ಒಂದು ಮನಸ್ಪೂರ್ವಕವಾಗಿ ಒಪ್ಕೊಂಡು ಯಾವುದಾದ್ರೂ ಭೀ ನಮ್ಗೆ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಅದಕ್ಕೆ ಮರ್ಯಾದೆ ಕೊಡಬೇಕಲ್ವಾ. ಹಾಗಾಗಿ ಇದೇ ಕೆಲಸ ನಾವು ಶ್ರದ್ಧೆಯಿಂದ ನೀತಿಯಿಂದ ಮಾಡಿದರೆ ಅದು ನಮಗೆ ಮುಂದೆ ಒಂದು ಯಶಸ್ಸನ್ನು ಸಿಗುತ್ತದೆ ಅನ್ನೋದ್ರಿಂದ ಒಂದು ಭರವಸೆಯಿಂದ ಇವತ್ತು ನಾನು ಬರೆಯೋದೊಂದು ಸ್ವಲ್ಪ ಕಂಪ್ಲೀಟ್ ಪೆಂಡಿಂಗ್ ಇತ್ತು, ಮಾಡ್ತಾಯಿದ್ದೀನಿ. ಹಾಗೆ ಈಗ 4 ಗಂಟೆಗೆ ಒಂದು ಸ್ವಲ್ಪ ಊರಾಗ ಹೋಗಬೇಕು ಅಂದ್ಕೊಂಡೀನಿ. ಮನೆ ಭೇಟಿ ಮಾಡೋದಿದೆ. ಹಾಗೆ ಇನ್ನೊಂದು ಸ್ವಲ್ಪ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಆವಾಗ ನಾವು ಊರಲ್ಲಿ ಹೋಗ್ತಾ ಇರುವಾಗ ಯಾವ್ಯಾವ ಮನೆಗಳನ್ನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿದಾಗ ಅಲ್ಲಿ ಏನೆಲ್ಲ ಸಲಹೆಗಳು ಕೊಡ್ತೀವಿ, ಏನೆಲ್ಲ ಪ್ರಶ್ನೆಗಳು ಅವ್ರಿಗೆ ನಾವು ಕೇಳ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಮುಂದೆ ನನ್ನ ವಿಡಿಯೋ ಕಂಪ್ಲೀಟಾಗಿ ಅರ್ಧಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ಸ್ಕಿಪ್ ಮಾಡಿ ನೋಡಿದ್ರು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಯಲ್ಲ. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆಯೋ ಅಥವಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಇದನ್ನು ನೋಡೋಣ ಏನಾಗ್ತದೆ ಅಂತ ಮಾಡ್ತಾಯಿದ್ದೀನಿ. ಈಗ ಹೋಗಿ ANC ಮತ್ತು PNC ಮನೆ ಭೇಟಿ ಮಾಡೋದಂತ ಹೇಳ್ತೀನಿ ಅಂದಿದ್ದಲ್ಲ. ಆದರೆ ನಮ್ಮಲ್ಲಿ ಸಣ್ಣ ಮಳೆ ಹೊಂಟಿದ ಕಾರಣಕ್ಕಾಗಿ ನಾನು ಊರಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಿಮಗೆ ಮತ್ತೆ ನನ್ನ ವೀಡಿಯೋಸಲ್ಲಿ ನೀವು ವೇಟ್ ಮಾಡ್ತಾ ಇರ್ತೀರಿ, ಏನಪ್ಪ ಇವರು ಊರಲ್ಲಿ ವಿಸಿಟ್ ಮಾಡ್ಲಿಕ್ಕೆ ಹೋದಾಗ ಆ ವಿಡಿಯೋ ಮಾಡ್ತೀನಿ ಅಂದಿದ್ರು ಅಂತೇಳಿ. ಅದಕ್ಕೋಸ್ಕರ ನನಗೆ ಅನಿವಾರ್ಯ ಕಾರಣದಿಂದ, ಮಳೆ ಬರ್ತಕ್ಕಂಥ ಕಾರಣದಿಂದ ಊರಲ್ಲಿ ಹೋಗೋದಕ್ಕೂ ಆಗಲಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಸಾಕು. ಮತ್ತು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು.